ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಾವು ಹಳ್ಳಿಯಲ್ಲಿದ್ದೀವಿ. ನಮ್ಮೂರು ಜಾತ್ರೆಗೆ ಹೋಗ್ತಾ ಇದ್ದೀವಿ. TVS ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಿಧಾನಕ್ಕೆ ಹೋಗು ನಾನು ಹಿಡ್ಕೊ TVS ಹಳ್ಳಿ ಅಂದ್ಮೇಲೆ TVS ಫಾರ್ಚುನರ್ ಕಾರ್ ತರ್ತಾರೆ. ಗಾಡಿ ಬಿಟ್ಬಿಟ್ಟು ಹಳ್ಳಿ ಅಂದರೆ TVS ಅಂತ TVS ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ನಮ್ಮೂರಲ್ಲಿ ತೇರು ಎಳಿತಾರೆ. ಅದಕ್ಕೆ ನಾವಿಬ್ಬರು ಈ ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ. ನಾವಿಬ್ಬರೇ ಅಲ್ಲ, ಈ 3 ಜನ ಎಲ್ಲರೂ ಅಲ್ಲೇ ಇದ್ದಾರೆ. ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ. ಇರೋ ಹೋಗ್ಬಿಡ ಗೈಸ್. ನೋಡಿ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ತೇರು ಎಳೆದ್ಬಿಟ್ರಂತೆ. ಬಟ್ ಆದರೂ ನಿಮಗೆ ಇವಾಗ ತೇರು ಎಲ್ಲಿದೆ ಅಂತ ತೋರಿಸ್ತೀವಿ. ಫೋಟೋ ಅಲ್ಲ, ವಿಡಿಯೋ ಇದೆ. ನೋಡಿದ್ರಲ್ಲ ನಮ್ಮ ಜಾತ್ರೆ. ನಾವೇ ಆ ತೇರು ಎಳಿಬೇಕಾದ್ರೆ ಒಂಚೂರು ಮಿಸ್ ಮಾಡಿಬಿಟ್ಟಿದ್ದೀವಿ. ಬಟ್ ಅದು ಚೂರಲ್ಲ, ರೆಡಿ ಆಗೋ ತೇರು ನಾವು ನಿಮ್ಗೆ ತೋರಿಸ್ತೀವಿ. ಇಷ್ಟು ಬಿಸಿಲಲ್ಲಿ ಇಷ್ಟು ಜನ. ಇದೇ ಫಸ್ಟ್ ಟೈಮ್ ನಾನು ಈ ಥರ ಒಂದು ಜಾತ್ರೆಗೆ ಬರ್ತಾ ಇರೋದು. ಇದು ನಮ್ಮ ಫಸ್ಟ್ ಜಾತ್ರೆ, ಅಂದರೆ ಮದುವೆ ಆಗಿ ಫಸ್ಟ್ ಜಾತ್ರೆ. ನಾನೇನು ಎಷ್ಟೊಂದು ಸಲ ಬಂದಿದ್ದೀನಿ, ವರ್ಷ ಬಂದಿದ್ದೀನಿ. ಈ ಸಲ ಇವಳು ಬಂದಮೇಲೆ ತೇರು ಎಳೆಯೋದೇ ನೋಡಿ. ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ. ಇದು ಅರಳಿಕಟ್ಟೆನಾ ಏನಂತಾರೆ, ಅರಳಿಕಟ್ಟೆ ಹತ್ರ ಕೂತಿದ್ದೀವಿ. ಯೂಶಲಾಗೆ ತುಂಬ ಬೇವ್ಡ್ತಾನೆ. ಇವತ್ತಂತೂ ಇನ್ನೂ ಹೆವಿ ಬೇವ್ಡ್ತಾ ಇದ್ದಾನೆ. ಜನಗಳು ಒಂಚೂರು ಕಡಿಮೆ ಆಗ್ತಾ ಇದ್ದಾರೆ. ಬಿಸಿಲು, ಅವರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಆಚೆ ಅಂತೂ ಹೆವಿ ದೊಡ್ಡ ಆಚೆ ತುಂಬ ದೊಡ್ಡ ಎಷ್ಟೊಂದು ಶಾಪ್ಗಳು ಹಾಕಿದ್ದಾರೆ. ಅದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಬಿಸಿಲು ಬೇರೆ ಯಪ್ಪ. ಇವಾಗ ಆಚೆ ಹೋಗಿ ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ, ಏನೇನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ.
ಇವಾಗ ಈ ದೇವಸ್ಥಾನದ ಮಹತ್ವ ಏನು, ಈ ಜಾತ್ರೆ ಎಷ್ಟು ವರ್ಷಕ್ಕೊಂದ್ಸಲ ನಡೆಯುತ್ತೆ, ಇದೆಲ್ಲ ನನಗಂತೂ ಗೊತ್ತಿಲ್ಲ. ವರ್ಷ ಇದೆಲ್ಲ ನಂಗೆ ಗೊತ್ತಿಲ್ಲ. ಏನೋ ಇವನು ಪ್ರತಿ ವರ್ಷವೂ ಬರ್ತೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇವಾಗ ಇವನಿಗೆ ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾನೆ ಅನ್ನೋದು ನೋಡೋಣ. ಹೇಳು. ಈ ದೇವಸ್ಥಾನದ ಮಹತ್ವ ಏನಂದರೆ ನನಗೆ ಗೊತ್ತಿರೋ ಪ್ರಕಾರ, ನಾನು ಅಷ್ಟೊಂದೆಲ್ಲ ಏನು ತಿಳ್ಕೊಂಡಿಲ್ಲ, ನನಗೆ ಗೊತ್ತಿರೋ ಪ್ರಕಾರ ಈ ಊರಿನ ಜನ ಅಂದರೆ ನಾನು ಸೇರಿ ಪ್ರತಿಯೊಂದು ಏನೊಂದು ಚಿಕ್ಕ ಪುಟ್ಟ ಕೆಲಸ, ಒಳ್ಳೆ ಕಾರ್ಯ ಎಲ್ಲದಕ್ಕೂ ಇಲ್ಲಿ ದೇವ್ರ ಅಪ್ಪನೆ ತಗೊಂಡೇ ನಾವು ಮಾಡೋದು. ಒಂದು ಬಾಡಿಗೆ ಮನೆ ಹೋಗಬೇಕು ಅಂದರೂ ಅಷ್ಟೇ, ಒಂದು ಗಾಡಿ ತಗೋಬೇಕು ಅಂದರೂ ಅಷ್ಟೇ, ನಿಮ್ಮ ಮದುವೆ ಆಗಬೇಕಾದ್ರೂ ಅಷ್ಟೇ. ದೇವರೆಲ್ಲಾದರೂ ಎಡಗಡೆ ಕೊಟ್ಟಿದ್ರೆ ಇವಾಗ ಮದುವೆ ಆಗ್ತಾ ಇರಲಿಲ್ಲ, ಬಲಗಡೆ ಕೊಟ್ಟಿರೋದಕ್ಕೆ ಮದುವೆ ಆಗಿರೋದು. ಅದು ಯಾವ ಥರ ಅಂತ ಅಂದರೆ ನಮ್ಮ ದೇವ್ರದ್ದು ಆಂಜನೇಯ ಇರೋದಿಲ್ಲ, ಮೇಯ್ನು ನಮ್ಮ ಮನೆ ದೇವರು ಎಲ್ಲ ಅದೇನೆ. ಬಲಗಡೆ ಹೂವು ಮೊಗ್ಗನ್ನ ಮುಡಿಸ್ತೀವಿ, ಬಲಗಡೆ ಕೈಗೆ ಎಡಗಡೆ ಕೈಗೆ ಹೂವು ಮೊಗ್ಗು ಮುಡಿಸ್ಬಿಟ್ಟು ಏನೊಂದಾದರೂ ಕೇಳ್ತೀವಿ, ಇದು ಮಾಡ್ಬೋದಾ, ಇದು ಮಾಡಬಾರ್ದಾ, ಇದು ಮಾಡಬೇಕಾ ಏನು ಅಂತ ಕೇಳ್ತೀವಿ. ಆವಾಗ ಅದು ದೇವರು ಬಲಗಡೆ ಕೊಟ್ಟರೆ ಒಳ್ಳೆಯದು, ಎಡಗಡೆ ಕೊಟ್ಟರೆ ಕೆಟ್ಟದು ಅಂತಲ್ಲ, ಸರಿ ಓಕೆ ಇಲ್ಲ ಅನ್ನೋ ಥರ, ಎಸ್ ಆರ್ ನೋ ಅನ್ನೋ ಥರ ಕೊಡುತ್ತೆ. ಈ ಊರಲ್ಲಿ ಎಲ್ಲರೂ ಇದನ್ನೇ ಮಾಡ್ತಾರೆ, ಎಲ್ಲರೂ ಇದೇ ಮಾಡೋದು, ನಮ್ಮ ತಾತ ಪ್ರತಿಯೊಬ್ಬರು ಇದೇ ಮಾಡೋದು. ಪ್ರತಿಯೊಂದು ನಿಜವಾಗ್ಲೂ ಆಸ್ಪತ್ರೆ ಈ ದೇವರು ಏನಾದರೂ ಎಡಗಡೆ ಹೂವು ಕೊಟ್ಟಿದ್ರೆ ನೀನು ಮದುವೆ ಆಗ್ತಿರ್ಲಿಲ್ಲ? ಇಲ್ಲ, ಆಗ್ತಿರ್ಲಿಲ್ಲ, ಕೊಬ್ಬು ಜಾಸ್ತಿ. ಆಮೇಲೆ ಒಂದು ಆಸ್ಪತ್ರೆಗೆ ಹೋದರೆ ಒಂದು ಆಪ್ರೇಷನ್ ಮಾಡಿಸ್ಬೇಕು ಅಂದ್ರೂ ಇಲ್ಲಿ ಕೇಳಿನೇ ಕಾಲಿಡೋದು. ಬಟ್ ಇಲ್ಲಿ ಕೇಳಿ ಮಾಡಿದ್ರೆ ಯಾವತ್ತೂ ಜನಕ್ಕೆ ಅದು ತಪ್ಪಾಗಿ ತಿರುಗಿಲ್ಲ, ತಪ್ಪಾಗಿಲ್ಲ. ಇವತ್ತವರೆಗೂ ಏನೊಂದಕ್ಕೂ ನಾವು ನಮ್ಮ ದೇವರು ಆಂಜನೇಯನೇ ನಂಬಿರೋದು. ಸುತ್ತಮುತ್ತ ಎಷ್ಟೊಂದು ಊರಿಗೆ ಇದು ಫೇಮಸ್ಸು. ಈ ಜಾತ್ರೆ ಎಷ್ಟು ವರ್ಷಕ್ಕೊಂದ್ಸಲ ನಡೆಯುತ್ತೆ? ಎಷ್ಟು ವರ್ಷ ಅಲ್ಲ, ವರ್ಷ ನಡೆಯುತ್ತೆ. ಆ್ಯಕ್ಚುಲಿ ಈ ಜಾತ್ರೆ ಬಂದ್ಬಿಟ್ಟು 3 ದಿನ ಜಾತ್ರೆ ಅಂತೆ. ನಾವು ಬಂದಿರೋದು ಆ್ಯಕ್ಚುಲಿ 3 ದಿನದಲ್ಲಿ ಒಂದಿನ ಪೊರೆವು ಅಂತ. ಅವತ್ತಿನ ದಿನ ಇಡೀ ಊರಲ್ಲೇ ಯಾರೂ ಮನೆಯಲ್ಲಿ ಅಡುಗೆ ಮಾಡಲ್ಲ, ದೇವಸ್ಥಾನದಲ್ಲೇ ಅವತ್ತು ಫುಲ್ಲು ಎಲ್ಲ ಊಟ ಥರ. ಅದು ಬೆಳಗ್ಗೆ 6 ಗಂಟೆ 7 ಗಂಟೆಯಿಂದಲೇ ಸ್ಟಾರ್ಟು, ನೈಟ್ವರೆಗೂ ಇರುತ್ತಾ? ಮಧ್ಯಾಹ್ನವರೆಗೂ ಇರುತ್ತೆ. ಆಮೇಲೆಲ್ಲ ಮನೆಗೆ ಅವಾಗ ಹೆಂಗಿದ್ರು ಅಡುಗೆ ಮಾಡಬೇಕು ತಾನೇ, ತಗೊಂಡು ಹೋಗ್ತಾರೆ ಮನೆಗೂ ತಗೊಂಡು ಹೋಗ್ಬೋದು. ಅದು ಎಲ್ಲ ಕಟ್ಕೊಡ್ತಾರೆ. ನೀನೇನು ಒಂದು ಡಬ್ಬ ತಂದು ಹೋಟ್ಲ್ ಇಟ್ಕೊಬೋದು ಬೇಕಾದ್ರೆ, ಅಷ್ಟು ಕೊಡ್ತಾರೆ ತಗೊಂಡೋಗಿ. ಅವತ್ತು ಸೆಕೆಂಡ್ ಡೇ ಏನಿರುತ್ತೆ? ಸೆಕೆಂಡ್ ದಿನ ಇಡೀ ನಮ್ಮ ದೇವರು ಆಂಜನೇಯ ದೇವರು ಇಲ್ಲಿರೋದು ಮೂಲ ಸ್ಥಾನ. ನಾವಿವಾಗಿರೋದು ಜಾತ್ರೆ ನಡೀತಾ ಇರೋದು ತಿರುಗಿಸಿ ತೋರಿಸು, ಇದು ಮೂಲ ಸ್ಥಾನ. ನಾವಿವಾಗ ಬಂದಿರೋ ದೇವಸ್ಥಾನ ಮೂಲ ಸ್ಥಾನ ಅಂತೀವಿ. ನಮ್ಮ ಮನೆ ಪಕ್ಕನೇ ಊರೊಳಗಡೆ ಇನ್ನೊಂದು ದೇವಸ್ಥಾನ ಇದೆ, ಅದು ತೋರಿಸ್ತೀನಿ. ಅಲ್ಲೂ ಇದೇ ದೇವರೇ ಇರೋದು. ಅದು ಅಂದರೆ ತೇರ್ ಮೇಲೆ ಎಲ್ಲ ಕಡೆ ಬರೋದು ಅದೇ ದೇವರು. ಇವತ್ತು ತೇರಲ್ಲಿರೋದು ಅದೇ ದೇವರು. ದೇವರಲ್ಲಿರೋದು ತೇರಲ್ಲಿರೋದು ಶಿವನ ಆಂಜನೇಯನೇ. ಅದು ತೇರು ಅಲ್ಲಿ ಇಲ್ಲಿ ಹೋಗೋದು. ಇವತ್ತು ಲಾಸ್ಟ್ ಡೇ ಬಂದು ತೇರೋತ್ಸವನ ತೇರುತ್ಸವ ಏನೋ ತೇರು ಎಳಿತಾರೆ ಅಂತೆ. ಸೊ ನಾವು ಬಂದಿರೋದು ಲಾಸ್ಟ್. ರೆಡಿ ಆಗೋದಕ್ಕೇನೆ ಆಗೋಯ್ತು ನಮಗೆ. ಏನು ರೆಡಿ ಇಲ್ಲ ಗೈಸ್, ನೋಡಿ ನಾನು ಸಿಂಪಲ್ ಆಗೇ ಇದ್ದೀನಿ. ಬಟ್ ಕರೆಕ್ಟ್ ಟೈಮಿಗೆ ನಮ್ಮಿಂದ ಬರೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ನಿಮಗೆಲ್ರಿಗೂ ಅದು ಹೆಂಗೆ ಎಳಿತಾರೆ ಅದು ನನಗೂ ಫಸ್ಟ್ ಟೈಮ್ ತೋರ್ಸೋಣ ಅಂದ್ಕೊಂಡೆ. ಬಟ್ ಆದರೆ ಅದರಲ್ಲೂ ತೇರಿಗೆ ಮೇಲೆ ಕಳಸ ಥರ ಇರುತ್ತಲ್ಲ, ಅದಕ್ಕೆ ಎಲ್ಲರೂ ಹರಕೆ ಕಟ್ಕೊಂಡು ಬಾಳೆಹಣ್ಣೆಲ್ಲ ಎಸಿತಾರೆ. ಹೌದು, ನಾನು ನೋಡ್ತಾ ಇದ್ದೆ, ಎಲ್ಲರೂ ಎಸಿತಾ ಇದ್ರು. ನಾನು ನಿಮಗೆ ಕ್ಯಾಪ್ಚರ್ ಮಾಡಿದ್ದೀನಿ ವಿಡಿಯೋಲಿ, ಅದು ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ. ಬಟ್ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಎಲ್ಲ ಎಷ್ಟೊಂದು ಬಾಳೆಹಣ್ಣು ಬಿದ್ದಿದೆ. ಎಲ್ಲಿ ಕಾಣಿಸ್ತಾ ಇದೆ? ಇನ್ನೂ ಜನಗಳೆಲ್ಲ ಚಿಕ್ಕ ಮಕ್ಕಳು ಎಲ್ಲರೂ ಆ ಬಾಳೆಹಣ್ಣು ಇಟ್ಕೊಂಡು ಆ ತೇರ್ ಮೇಲಿರೋ ಆ ಕಳಶ ಕೊಡಿತಾ ಇದ್ದಾರೆ. ಅದು ಒಂಥರ ಇವರ ನಂಬಿಕೆ ಅಂದರೆ ಇದೇ. ನಿಮ್ಮ ದೇವಸ್ಥಾನದ ಹೆಸರೇ ಹೇಳಿಲ್ಲ, ಕಡೂರು ಆಂಜನೇಯ ದೇವಸ್ಥಾನನ ಅಲ್ಲ, ಶ್ರೀ ಬಳ್ಳೆಕೆರೆ ಪ್ರಸನ್ನ ರಾಮಾಂಜನೇಯ ಸ್ವಾಮಿ. ಅದೇ ಇವರ ನಮ್ಮ ದೇವಸ್ಥಾನದ ಹೆಸರು ಪ್ರಸನ್ನ ಆಂಜನೇಯ. ನೀವು ಏನಾದರೂ ಟೈಮ್ ಇದ್ದರೆ ನಿಮಗೂ ಏನಾದರೂ ನೀವು ಒಂದ್ಸಲ ಬಂದ್ರೂ, ನೀವು ಒಂದ್ಸಲ ಬಂದು ಇಲ್ಲಿ ಮಹತ್ವ ನೋಡಿದ್ರೆ ನೀವು ಕೂಡ ತುಂಬ ಭಕ್ತರಾಗ್ತೀರ. ಎಷ್ಟೊಂದು ಸಿಟಿಯಿಂದ ಎಲ್ಲ ಕಡೆಯಿಂದ ಬಂದು ಇಲ್ಲೆಲ್ಲ ಬಂದು ಅವ್ರ ಕೈಲಾಗಿದ್ದು ಅವ್ರು ಮಾಡ್ತಾಯಿದ್ದಾರೆ. ಇನ್ನು ಊರವ್ರಿಗಿಂತ ಆಚೆಯವರೇ ತುಂಬ ಜಾಸ್ತಿ. ನಿಮಗೂ ಟೈಮ್ ಸಿಕ್ಕಿದಾಗ ಮಿಸ್ ಮಾಡಿದೆ ನಮ್ಮ ದೇವಸ್ಥಾನ ಬಂದು ಮೀಟ್ ಮಾಡಿ. ಡಿಸ್ಟಿಕ್ಕು, ಕಡೂರು ತಾಲೂಕು, ಬಳ್ಳೆಕೆರೆ ಗ್ರಾಮ. ನೀವು ಯಾರನ್ನು ಬಂದು ಕಡೂರಲ್ಲಿ ಹೋಗ್ಬಿಟ್ಟು ಬಳ್ಳೆಕೆರೆ ಆಂಜನೇಯ ಸ್ವಾಮಿ ಅಂತ ಅಂದರೆ ನಿಮ್ಗೆ ಅಡ್ರೆಸ್ ನೀಟಾಗಿ ಪ್ರತಿಯೊಬ್ಬರು ಹೇಳ್ತಾರೆ, ಅಷ್ಟು ಫೇಮಸ್. ಓಕೆ ಗಾಯ್ಸ್, ನಿಮಗೆ ಟೈಮ್ ಇದ್ದಾಗ ಬಂದು ದೇವಸ್ಥಾನನ ನೋಡ್ಕೊಂಡು ಹೋಗಿ.
ನಮ್ಮ ಅಪ್ಪ ಅಮ್ಮನೂ ಬಂದರು. ಓಕೆ ಗಾಯ್ಸ್, ಇವಾಗ ದೇವಸ್ಥಾನದಿಂದ ತೇರು ಬೀದಿ ಇರುತ್ತಲ್ಲ, ಅದು ಹೇಗಿದೆ ಏನೆಲ್ಲ ಏನೇನು ಮಾಡ್ತಾರೆ, ನಾನು ನೋಡೋದು ತುಂಬ ಕ್ಯೂರಿಯಸ್. ಚಿಕ್ಕ ಮಕ್ಕಳು ಎಲ್ಲ ತಗೊತಾರೆ, ಏನೇನು ತಗೊತಾರೆ. ಇದೊಂದು ಚಿಕ್ಕ ಹುಡುಗಿ ಅವ್ರ ಜೊತೆ. ಏನು ಚಿಕ್ಕ ಹುಡುಗಿಲ್ಲ, ಓಕೆ ಬನ್ನಿ ಹೋಗೋಣ. ಗಾಡಿಯಲ್ಲಿ ಪಾನಕ ಆಮೇಲೆ ಪಲ್ಯ ಎಲ್ಲ ಕೊಡ್ತಾರೆ ಎಲ್ಲರಿಗೂ. ಬಂದು ಸೈಡ್ ಬಾ. ಕೊಟ್ಬಂದ ನಿಜ. ಈ ಬಸ್ ಹತ್ತಿದ್ರೆ ಬಂದ್ಬಿಡ್ತಾರೆ. ಎಷ್ಟು ಕೇಳು ಶಟಲ್ ಕಾಕ್? ಎಷ್ಟದು? 100 ರೂಪಾಯ. ಟೆನ್ನಿಸ್ ನಾವೇ ಇನ್ನಾರು ಆಗ್ತದೆ. 100 ರೂಪಾಯ ಇಸ್ಕೊಳ್ಳೋಣ. 100 ನಾನು ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಇಟ್ಕೊಂಡು ಆಡ್ತಾ ಇದ್ದೆ. ನಮ್ಮ ಅಮ್ಮ ಏನೋ ಶಾಪಿಂಗ್ ಹೋಯ್ತವ್ರು ನೋಡು. ನಮ್ಮ ಆಂಟಿ ಹೋಗೋ ರೇಂಜ್ ನೋಡಿದ್ರೆ ಜೋರ ಬಿಡಬೇಕು. ಇಲ್ಲಿ ಈ ಸೈಡಿಂದ ಬಾ. ಹಾಂ, ನೆರಳಲ್ಲಿ